ಅಯೋಧ್ಯೆ ರಾಮ ಮಂದಿರಕ್ಕೆ ಉಡುಗೊರೆಗಳ ಮಹಾಪುರನೇ ಹರಿದು ಬಂದಿದೆ. ಒಬ್ಬರಿಗಿಂತ ಒಬ್ಬರು ತಮ್ಮ ಶಕ್ತಿಯ ಅನುಸಾರ ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ರಾಮನಿಗೆ. ಈ ಒಂದು ಉಡುಗೊರೆಯ ಲಿಸ್ಟ್ ನಲ್ಲಿ ಎಲ್ಲಕ್ಕಿಂತ ಟಾಪ್ ಅಲ್ಲಿ ಇರೋದು ಯಾರು ಗೊತ್ತಾ? ಎಲ್ಲರೂ ಕೂಡ ಎಷ್ಟು ದಿನ ಮುಖೇಶ್ ಅಂಬಾನಿ ಆಗಿರ್ಬಹುದು, ಅಥವಾ ಟಾಟಾ ಬಿರ್ಲಾ ಕಂಪನಿಯವರಾಗಿರ್ಬಹುದು, ಹೀಗೆ ಬೇರೆ ಬೇರೆಯವರ ಶ್ರೀಮಂತರ ಹೆಸರುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇವರೆಲ್ಲರನ್ನ ಮೀರಿಸಿದಂತಹ ದಾನಿಗಳು ಅಥವಾ ರಾಮನ ಭಕ್ತರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಹಾಗಾದ್ರೆ ಯಾರು ಆ ಟಾಪ್ ಲಿಸ್ಟ್ ಅಲ್ಲಿ ಇರುವಂತವ್ರು ಅಂದ್ರೆ ಉಡುಗೊರೆ ಕೊಟ್ಟಂತವ್ರು ಯಾರು? ಅದರಲ್ಲಿ ಒಬ್ಬರ ಹೆಸರನ್ನ ಹೇಳ್ತೀನಿ, ದಿಲೀಪ್ ಕುಮಾರ್ ವಿ ಲಖಿ ಅಂತ ಹೇಳಿ. ದಿಲೀಪ್ ಕುಮಾರ್ ವಿ ಲಖಿ ಅವರು ಬರೋಬ್ಬರಿ 101 kg ಚಿನ್ನವನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 101 kg ಚಿನ್ನವನ್ನ ಕೊಟ್ಟಿದ್ದಾರೆ ರಾಮ ಮಂದಿರ. ಅವರು ಕೊಟ್ಟಂತಹ ಚಿನ್ನದಿಂದಲೇ ರಾಮ ಮಂದಿರದ ಬಾಗಿಲುಗಳಿಗಾಗಿರ್ಬಹುದು, ಸ್ತಂಭಗಳಿಗಾಗಿರ್ಬಹುದು, ಬೇರೆ ಬೇರೆ ಕಾರ್ಯಗಾರಿಗಳೇನ ನಡೆದಿದ್ದಾವೆ ಅಲ್ಲಿ, ಚಿನ್ನ ಲೇಪಿತ ಕೆಲಸಗಳೇನು ಆಗಿದ್ದಾವೆ ಬಾಗಿಲುಗಳಿಗೆ ಅಥವಾ ಬೇರೆ ಬೇರೆ ಭಾಗಗಳಿಗೆ, ಅಲ್ಲೆಲ್ಲವೂ ಕೂಡ ದಿಲೀಪ್ ಕುಮಾರ್ ವಿ ಲಖಿ ಅವರು ಕೊಟ್ಟಂತಹ ಈ ಚಿನ್ನದ ಬಿಸ್ಕೆಟ್ಗಳು ಅಥವಾ ಚಿನ್ನದ ಏನು ಸಾಮಗ್ರಿಗಳಿದ್ವು ಅವುಗಳಿಂದನೇ ಮಾಡಲ್ಪಟ್ಟಿವೆ ಅನ್ನುವಂತಹ ಮಾಹಿತಿ ಇದೆ. ಬನ್ನಿ ಹಾಗಾದ್ರೆ ಇನ್ನು ಆ ಲಿಸ್ಟ್ ನಲ್ಲಿ ಬೇರೆ ಯಾರ್ಯಾರಿದ್ದಾರೆ, ಎಷ್ಟೆಷ್ಟು ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ಬೆಲೆ ಬಾಳುವಂತದ್ದು ನೋಡೋಣ. ಅಯೋಧ್ಯೆಯ ರಾಮ ಮಂದಿರ ಶತಮಾನಗಳ ಭಾರತೀಯರ ಕನಸು. ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಶದ ಮೂಲೆ ಮೂಲೆಯಿಂದಲೂ ಭಕ್ತರು ತಮ್ಮ ಶಕ್ತಿಯಾನುಸಾರ ಕಾಣಿಕೆಯನ್ನ ಅರ್ಪಿಸಿದ್ದಾರೆ. ಹಣ ಮಾತ್ರವಲ್ಲದೆ ಕಬ್ಬಿಣ, ಇಟ್ಟಿಗೆ ಹೀಗೆ ಅನೇಕ ವಸ್ತುಗಳನ್ನ ಸಮರ್ಪಿಸಿದ್ದಾರೆ. ಈಗ ಭವ್ಯ ರಾಮ ಮಂದಿರ ತಲೆ ಎತ್ತು ನಿಂತಿದೆ. ಈ ರಾಮ ಮಂದಿರಕ್ಕೆ ಅತಿ ಹೆಚ್ಚು ದೇಣಿಗೆ ನೀಡಿದವರು, ಅತಿ ದೊಡ್ಡ ಕಾಣಿಕೆ ನೀಡಿದವರು ಯಾರು ಅಂತ ಪ್ರಶ್ನೆಗಳು ಮೂಡಿ ಬಂದಿವೆ. ಭಾರತದ ಶ್ರೀಮಂತ ಉದ್ಯಮಿ ಅಂಬಾನಿಯೋ ಅಥವಾ ಟಾಟಾ ಬಿರ್ಲಾನೋ ಅಂತ ಅದೆಷ್ಟೋ ಜನ ಊಹೆ ಮಾಡ್ತಾ ಇದ್ರೆ ಯಾರು ಅಲ್ಲ ಅನ್ನೋ ವಿಚಾರ ಇದೀಗ ತಿಳಿದು ಬಂದಿದೆ. ಗುಜರಾತ್ನ ಖ್ಯಾತ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಖಿ ಎಂಬುವವರು ರಾಮನಿಗೆ 101 kg ಚಿನ್ನವನ್ನ ಅರ್ಪಣೆ ಮಾಡಿದ್ದಾರೆ. ದಿಲೀಪ್ ಕುಮಾರ್ ವಿ ಲಖಿ ಉದಾತ್ತ ಮನಸ್ಸಿನಿಂದ ರಾಮನ ಸೇವೆಗಾಗಿ ಬರೋಬ್ಬರಿ 101 kg ಚಿನ್ನವನ್ನ ಸಮರ್ಪಿಸಿದ್ದಾರೆ. ಗುಜರಾತ್ ದಿಲೀಪ್ ಕುಮಾರ್ ವಿ ಲಖಿ ಅವರನ್ನ ವಜ್ರ ವ್ಯಾಪಾರದ ಕುಟುಂಬ. ರಾಮನ ಪರಮ ಭಕ್ತರಾಗಿರುವ ಅವರು 101 kg ಚಿನ್ನವನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಸದ್ಯ 10 ಗ್ರಾಂ ಚಿನ್ನಕ್ಕೆ 68,000 ರೂಪಾಯಿ ಎಂದು ತಿಳಿದು ಬಂದಿದೆ. ಇದು 101 kgಗೆ ಅಂದಾಜು ಮಾಡಿದ್ರೆ ಬರೋಬ್ಬರಿ 68 ಕೋಟಿ ರೂಪಾಯಿಗಳಷ್ಟು ಆಗುತ್ತೆ. ದಿಲೀಪ್ ಕೊಟ್ಟ ಚಿನ್ನವನ್ನ ಯಾವುದಕ್ಕೆಲ್ಲ ಬಳಕೆ ಮಾಡಿಕೊಂಡ್ರು ಅಂತ ನೋಡೋದಾದ್ರೆ, ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ಕೊಟ್ಟಿರುವ 101 kg ಬಂಗಾರವನ್ನ ರಾಮ ಮಂದಿರದ ಬಾಗಿಲುಗಳಿಗೆ ಬಳಸಿಕೊಳ್ಳಲಾಗಿದೆ, ಗರ್ಭಗುಡಿಗೆ ಬಳಸಿಕೊಳ್ಳಲಾಗಿದೆ. ಜೊತೆಗೆ ಚಿನ್ನದ ತ್ರಿಶೂಲ, ಚಿನ್ನದ ಡಮರುಗ ಹಾಗೆ ಗರ್ಭಗುಡಿ ಮುಂಭಾಗವಿರುವ ಸ್ತಂಭಗಳಿಗೆ ಈ ಚಿನ್ನವನ್ನ ಬಳಸಲಾಗಿದೆ. ಹೆಚ್ಚುವರಿಯಾಗಿ ಸೂರತ್ನ ಮತ್ತೊಬ್ಬ ವಜ್ರದ ಉದ್ಯಮಿ ಗೋವಿಂದ್ ಭಾಯ್ ಗೋಲಾಖಿಯಾ ಅವರು ಕೂಡ 11 ಕೋಟಿ ರೂಪಾಯಿ ನೀಡಿದ್ದಾರೆ. ಗೋಲಾಖಿಯಾ ಅವರು ಶ್ರೀರಾಮಕೃಷ್ಣ ಎಕ್ಸ್ಪೋರ್ಟ್ಸ್ ಸಂಸ್ಥಾಪಕರು ಆಗಿದ್ದಾರೆ. ಬಾಲರಾಮನಿಗೆ 11 ಕೋಟಿ ರೂಪಾಯಿನ ವಜ್ರ ಉಚಿತ ಕಿರೀಟ. ಗುಜರಾತ್ನ ಮತ್ತೊಬ್ಬ ವಜ್ರದ ವ್ಯಾಪಾರಿ ಮುಖೇಶ್ ಪಟೇಲ್ ರವರಿಂದಲೂ ಕೂಡ ಬಾಲರಾಮನಿಗೆ ವಜ್ರದ ಕಿರೀಟವನ್ನ ಅರ್ಪಿಸಿದ್ದಾರೆ. ಬಂಗಾರ, ವಜ್ರ, ಅಮೂಲ್ಯ ರತ್ನದ ಕಲ್ಲುಗಳನ್ನ ಈ ಕಿರೀಟ ಒಳಗೊಂಡಿದೆ. ರಾಮಾಯಣ ಪ್ರಚಾರಕನಿಂದ 18.3 ಕೋಟಿ ರೂಪಾಯಿ ದೇಣಿಗೆ. ಕಳೆದ 6 ದಶಕಗಳಿಂದ ದೇಶ ವಿದೇಶದಲ್ಲಿ ರಾಮಾಯಣ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಮುರಾರಿ ಬಾಪು ಎಂಬುವವರು ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ 18.3 ಕೋಟಿ ರೂಪಾಯಿನ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಗರ್ಭಗುಡಿಯ ಚಿನ್ನಲೇಪಿತ ದ್ವಾರ ಅಮೆರಿಕ, ಬ್ರಿಟನ್, ಯುರೋಪ್, ಕೆನಡಾ ಹೀಗೆ ವಿವಿಧ ದೇಶಗಳಲ್ಲಿ ಕಾರ್ಯಕ್ರಮ ನೀಡಿ ಈ ದೇಣಿಗೆಯನ್ನ ಸಂಗ್ರಹಿಸಿದ್ದಾರೆ. ಈಗಾಗಲೇ 11.3 ಕೋಟಿ ರೂಪಾಯಿ ಸಂಗ್ರಹ ಆಗಿದ್ದು ಅಯೋಧ್ಯೆ ಟ್ರಸ್ಟ್ಗೆ ಹಸ್ತಾಂತರಿಸಿದ್ದು, ಉಳಿದ ಹಣವನ್ನ ಫೆಬ್ರವರಿಗೆ ನೀಡುವುದಾಗಿ ಹೇಳಿದ್ದಾರೆ. ವಿದೇಶಗಳಿಂದ ರಾಮನಿಗೆ ಹರಿದು ಬಂತು 8 ಕೋಟಿ ರೂಪಾಯಿ. ಸೋಮವಾರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ರಾಮ ಮಂದಿರಕ್ಕೆ 2.51 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಇನ್ನು ಅಮೆರಿಕ, ಕೆನಡಾ, ಬ್ರಿಟನ್ ಸೇರಿ ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು ರಾಮನ ಭಕ್ತರು 8 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ದೇಣಿಗೆಯನ್ನ ರಾಮ ಮಂದಿರಕ್ಕೆ ಸಮರ್ಪಿಸಿದ್ದಾರೆ.